7ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಬೆಳ್ಳಿ ತೆರೆ ಅನ್ನೋದೊಂದು ಅದ್ಭುತ ಲೋಕ. ಆ ತೆರೆಯ ಮೇಲೆ ಸಾಕಷ್ಟು ವ್ಯಕ್ತಿಗಳು ಕಾಣ್ತಾರೆ, ಸಾಕಷ್ಟು ಸೀನ್ಗಳು ನೋಡ್ತೀವಿ, ರೊಮಾನ್ಸ್ ನೋಡ್ತೀವಿ, ಫೈಟ್ ನೋಡ್ತೀವಿ, ಕಥೆ ನೋಡ್ತೀವಿ, ಎಲ್ಲವನ್ನೂ ನೋಡ್ತೀವಿ. ಆದರೆ ಈ ಎಲ್ಲದರ ಹಿಂದಿರುವಂಥ ಶಕ್ತಿ ಒಂದೇ, ವ್ಯಕ್ತಿ ಒಂದೇ, ಅದುವೇ ನಿರ್ದೇಶಕ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಕನ್ನಡದ ಕೆಲವು ಮಹತ್ವಪೂರ್ಣ ನಿರ್ದೇಶಕರನ್ನ ಕರೆದುಕೊಂಡು ಮಾತಾಡಲಿದ್ದೇವೆ. ನಮ್ಮ ಇಂದಿನ ಸಂಚಿಕೆಗೆ ಮೊದಲನೇದಾಗಿ ಬರಲಿದ್ದಾರೆ ಯುವ ನಿರ್ದೇಶಕ. ಸಿಕ್ಸರ್ನಂಥ ಕಮರ್ಷಿಯಲ್ ಚಿತ್ರವನ್ನು ಹಿಟ್ಟನ್ನು ಕೊಟ್ಟಂತ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಎಳೆ ಮನಸ್ಸುಗಳ ಸೂಕ್ಷ್ಮ ಹೃದಯಗಳನ್ನ ಮನಸ್ಸುಗಳನ್ನು ಬಿಚ್ಚಿಟ್ಟ ನಂತರ ಕೃಷ್ಣ ಲವ್ ಸ್ಟೋರಿ ಮೂಲಕ ಎಲ್ಲವನ್ನೂ ತನ್ನ ಚಿತ್ರದೆಡೆಗೆ ಸೆಳೆದ ಯುವ ನಿರ್ದೇಶಕ ಶಶಾಂಕ್ ಈಗ ನಮ್ಮೊಂದಿಗೆ ಸೇರಲಿದ್ದಾರೆ. ಇನ್ನೊಬ್ಬ ಯುವ ನಿರ್ದೇಶಕ ಈಗ ನಮ್ಮ ಜೊತೆಗೂಡಲಿದ್ದಾರೆ. ಅವರು ತಾಜ್ ಮಹಲ್ ನಂತ ರಿಯಲಿಸ್ಟಿಕ್ ಪ್ರೇಮ್ ಕಹಾನಿ ಕೊಟ್ಟವರು, ನಂತರ ಪ್ರೇಮ್ ಕಹಾನಿ ಅನ್ನೋ ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದವರು, ನಂತರ ಶಿವರಾಜ್ ಕುಮಾರ್ ಅವರೊಂದಿಗೆ ಸೇರಿ ಮೈಲಾರಿ ಚಿತ್ರ ನಿರ್ದೇಶನ ಮಾಡಿದವರು. ಅದು ಸೂಪರ್ ಹಿಟ್ ಆಗಿದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಅವರೇ ಆರ್ ಚಂದ್ರು. ಹಾಗಿದ್ರೆ ಸ್ವಾಗತಿಸೋಣ ಆರ್ ಚಂದ್ರು ಅವರನ್ನ. ಈ ಇಬ್ಬರು ಯುವ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಇವರು ಮೊದಲನೇದಾಗಿ ನಾನು ಶಶಾಂಕ್, ನಿಮಗೆ ಈ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಬಗ್ಗೆ ಏನನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವಾರ್ಡ್ ತಗೊಳ್ಳೋದು ಅಂದ್ರೆ ತುಂಬಾ ಖುಷಿ ಪಡುವಂತ ವಿಚಾರ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಸಿನಿಮಾದಿಂದ ತನಗೆ ಸಿಕ್ಕಂತ ಬೆನಿಫಿಟ್ಸ್ಗಳನ್ನ ಹಾಗೆ ಅದನ್ನ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಕೊಡುವಂತ ಪ್ರಯತ್ನ. ಒಂದು ಚಾನಲ್ಗೆ ಸಿನಿಮಾದಿಂದ ಸಾಕಷ್ಟು ಸಪೋರ್ಟ್ ಸಿಕ್ಕಿರುತ್ತೆ, ಸಾಕಷ್ಟು ಮೆಟೀರಿಯಲ್ ಸಿಕ್ಕಿರುತ್ತೆ. ಸೊ ಆ ರೆಕಗ್ನೇಷನ್, ಆ ಗ್ರ್ಯಾಟಿಟ್ಯೂಡ್ ಮತ್ತೆ ಮರಳಿ ಚಿತ್ರರಂಗಕ್ಕೆ ಕೊಡೋ ಯತ್ನನೇ ಈ ಫಿಲ್ಮ್ ಅವಾರ್ಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಚಂದ್ರು ಅವರೇ, ನಿಮ್ಗೆ ಏನನ್ಸುತ್ತೆ? ಒಂದು ವಾಹಿನಿ ಈ ಥರ ಪ್ರಶಸ್ತಿಗಳು ಕೊಡೋದು ಅಥವಾ ಒಟ್ಟಾರೆ ಒಂದು ಪ್ರಶಸ್ತಿ ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಮಹತ್ವಪೂರ್ಣ ಒಬ್ಬ ಕಲಾವಿದನ ಜೀವನದಲ್ಲಿ ಅಥವಾ ಒಬ್ಬ ನಿರ್ದೇಶಕನ ಜೀವನದಲ್ಲಿ? ಎಲ್ಲರಿಗೂ ಪ್ರಶಸ್ತಿ ಬಂತು ಅಂತಂದರೆ ಡೆಫಿನೆಟ್ಲಿ ಒಳ್ಳೆ ಚಿತ್ರಗಳು ನೀಡೋದಕ್ಕೆ ಎನ್ಕರೇಜ್ಮೆಂಟ್ ಮಾಡಿದಾಗೆ. ಒಂದು ವಾಹಿನಿ ಆಲ್ರೆಡಿ ನಮ್ಮೆಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡುತ್ತೆ, ಗೆಲ್ಲಿಸುತ್ತೆ. ಇವತ್ತು ಏನು ಯಶಸ್ವಿ ನಿರ್ದೇಶಕರು ಅಂತ ಅನ್ಸ್ಕೊಂಡಿದ್ವಿ, ಅದಕ್ಕೆಲ್ಲ ಒಂದು ವಾಹಿನಿ ಕೂಡ ತುಂಬಾ ಇಂಪಾರ್ಟೆಂಟು. ಅವರು ಮತ್ತೆ ಕರೆದು ಆ ಪ್ರಶಸ್ತಿನ ಕೊಡ್ತಾರೆ ಅನ್ನೋದು ಅಂದರೆ ರಿಯಲಿ ಖುಷಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಂಥ ಹಲವು ನಿರ್ದೇಶಕರ ಫಲವಾಗಿ ಕನ್ನಡ ಚಿತ್ರರಂಗ ಇವತ್ತು ಹೆಮ್ಮೆಯ ಒಂದು ಮರವಾಗಿ ಬೆಳೆದು ನಿಂತಿದೆ. ಸೊ ಈ ಎಲ್ಲ ನಿರ್ದೇಶಕರು ಈ ಕಾಂಟ್ರಿಬ್ಯೂಷನ್ ಹೇಗಿದೆ ಕನ್ನಡ ಚಿತ್ರರಂಗದಲ್ಲಿ, ಇವರು ಹಾಕಿದ ಈ ಹೆಜ್ಜೆಗಳ ಗುರುತುಗಳು ಹೇಗಿವೆ, ಬನ್ನಿ ಚಿಕ್ಕದಾಗಿ ನೋಡ್ಕೊಂಬರೋಣ ಈ ದೃಶ್ಯಾವಳಿಯಲ್ಲಿ. ಬೆಳ್ಳಿ ಪರದೆ ಮೇಲೆ ಸಿನಿಮಾ ಅನ್ನೋ ಮ್ಯಾಜಿಕ್ ಅನ್ನ ಮೂಡಿಸೋ ಮಾಂತ್ರಿಕನೇ ನಿರ್ದೇಶಕ. ಆಕ್ಷನ್ ಕಟ್ ಎರಡೇ ಪದದಲ್ಲಿ ಅಳು ನಗುವನ್ನು ತರಿಸೋ ಬ್ರಹ್ಮನ ಸೃಷ್ಟಿಯನ್ನ ಕಾಂಟ್ರಾಕ್ಟ್ ತಗೊಂಡಿರೋನೆ ಈ ಸಿನಿಮಾ ನಿರ್ದೇಶಕ. ಸಿನಿಮಾ ಅನ್ನೋ 3 ಗಂಟೆಯ ಹಿಂದೆ ನಿರ್ದೇಶಕನ ನಿರಂತರ ಹೋರಾಟವಿದೆ. 100 ದಿನದ ಹಿಟ್ನ ಹಿಂದೆ ನಿರ್ದೇಶಕನ ಅಗಾಧ ಪರಿಶ್ರಮವಿದೆ. ಮಹಾ ಹೀರೋಗಳನ್ನ ಕ್ರಿಯೇಟ್ ಮಾಡೋದೇ ತೆರೆಯ ಹಿಂದೆ ಇರೋ ಈ ಅಸಲಿ ಹೀರೋ. ಕನ್ನಡ ಚಿತ್ರರಂಗದಲ್ಲಿ ಮಹಾ ನಿರ್ದೇಶಕರು ಚಿತ್ರ ಸೀಮೆಯನ್ನ ಶ್ರೀಮಂತಗೊಳಿಸಿದ್ದಾರೆ. 1934ರ ಸತಿ ಸುಲೋಚನಾ ಚಿತ್ರ ನಿರ್ಮಾಣದಿಂದ ಗುಬ್ಬಿ ವೀರಣ್ಣನವರ ಪ್ರಯತ್ನದಿಂದ ಇಂದಿನವರೆಗೂ ಮಹಾ ನಿರ್ದೇಶಕರು ಕನ್ನಡದ ಕಮನೀಯ ರಂಗದಲ್ಲಿ ರಾರಾಜಿಸಿದ್ದಾರೆ. ಎರಡು 2010ರಲ್ಲೂ ಕೂಡ 132 ಸಿನಿಮಾಗಳ ಹಿಂದೆ ಹಿಟ್ ಮಾಡೋ ಸಲುವಾಗಿ ನಿರಂತರ ಶ್ರಮ ಪಟ್ಟಿದ್ದಾರೆ. ಹೊಸ ನಿರ್ದೇಶಕರು ಭರವಸೆಯ ಬೆಸ್ಟ್ ಮೂವೀಸ್ ಮಾಡಿದ್ದಾರೆ. ಹೊಸ ಕಥೆಗಳನ್ನ ಹೊಸ ಟ್ರೆಂಡ್ ಶುರು ಮಾಡಿದ್ದಾರೆ. ಹಳೆಯ ಬೇರು ಹೊಸ ಚಿಗುರಿನ ಹಾಗೆ ವಿಭಿನ್ನ ಕಥೆಗಳಿಂದ ಹೊಸ ಪ್ರಯೋಗಗಳ ಪರ್ವಕಾಲ 2010. ಸಾಲು ಚಿತ್ರಗಳ ಹಿಂದೆ ಇರೋ ಸಾರ್ವಭೌಮ ನಿರ್ದೇಶಕನಿಗೆ ಚಿತ್ರ ಪ್ರೇಮಿಗಳೆಲ್ಲರೂ ಹೆಮ್ಮೆಯಿಂದ ಸಲ್ಯೂಟ್ ಮಾಡೋಣ. ಕನ್ನಡ ಚಿತ್ರರಂಗದ ಕೆಲವು ಮಹತ್ವಪೂರ್ಣ ನಿರ್ದೇಶಕರನ್ನು ನೋಡಿ ಬಂದ್ವಿ. ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ, ಅಂದರೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಣ, ಸಂಪೂರ್ಣವಾಗಿ ಆ ಕನಸು ಕಾಣೋನು, ಸಂಪೂರ್ಣವಾಗಿ ಅದು ಕೂಸು ಯಾರ್ದು ಅಂದರೆ ಅದು ನಿರ್ದೇಶಕನದು. ಸೊ ಆ ಎಲ್ಲ ನಿರ್ದೇಶಕರಿಗೆ ಗೌರವಿಸುವ ಸಲುವಾಗಿ, ಆ ಎಲ್ಲ ನಿರ್ದೇಶಕರಿಗೆ ಒಂದ್ಸಲ ಸಲ್ಯೂಟ್ ಹೇಳೋ ಸಲುವಾಗಿ ಮತ್ತು ಇಲ್ಲಿರುವಂಥ ಈ ನಿರ್ದೇಶಕರಿಗೆ ಒಂದ್ಸಲ ಥ್ಯಾಂಕ್ಸ್ ಹೇಳೋ ಸಲುವಾಗಿ ನಾವೀಗ ಚಪ್ಪಾಳೆ ಮೂಲಕ ನಮ್ಮ ಪ್ರೀತಿಯನ್ನ ಗೌರವವನ್ನು ತೋರಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಆಡಿಯನ್ಸ್ಗೆ. ಮೊದಲನೇದಾಗಿ ಶಶಾಂಕ್ ಅವರೇ, ನಿಮಗೆ
ಒಬ್ಬ ನಿರ್ದೇಶಕ ಆಗ್ಬೇಕಂತ ಅನ್ಸಿದ್ದು ಕನ್ನಡದ ಯಾವ ನಿರ್ದೇಶಕನನ್ನು ನೋಡಿ ಅಥವಾ ಯಾವ ಚಿತ್ರವನ್ನು ನೋಡಿ? ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದು ಅಂದರೆ ವಿ ರವಿಚಂದ್ರನ್ ಅವರು. ನಾನು ಹೈಸ್ಕೂಲ್ ಡೇಸ್ನಲ್ಲಿದ್ದಾಗ ಆವತ್ತು ರವಿಚಂದ್ರನ್ ಅವರು ನಿರ್ದೇಶಕರಾಗಿ ಆವಾಗ ಎಂಟ್ರಿ ಅವ್ರದ್ದು ಪ್ರೇಮಲೋಕದಿಂದ. ತಾಂತ್ರಿಕವಾಗಿ ಒಂದು ಚಿತ್ರನ ಶ್ರೀಮಂತವಾಗಿ ಕಟ್ಕೊಡೋ ಅಂಥ ಪ್ರಯತ್ನ ಇತ್ತಲ್ಲ, ಅದು ರವಿಚಂದ್ರನ್ ಅವ್ರ ನಿರ್ದೇಶನದಲ್ಲಿ ನನಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಆದರೆ ರವಿಚಂದ್ರನ್ ಥರ ಅವ್ರ ಥರ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಫಸ್ಟ್ ಇನ್ಸ್ಪಿರೇಷನ್ನು ಅವರೇ. ಚಂದ್ರು, ನಿಮಗೆ ಯಾರು ಇನ್ಸ್ಪೈರ್ ಮಾಡಿದ್ದು? ಒಂದು ಸತಿ ನಾನು ಅಣ್ಣವ್ರ ಸಿನಿಮಾ ಬಹದ್ದೂರ್ ಗಂಡು ಟಿ ವಿಲಿ ನೋಡ್ಬೇಕು, ಒಂದೇ ಊರಿಗೆಲ್ಲ ಒಂದೇ ಟಿ ವಿ. ಸೊ ಕದ್ದು ಮುಚ್ಚಿ ನಾನು ನಮ್ಮ ಅಕ್ಕ ಎಲ್ಲ ನೋಡಿ ರಾತ್ರಿ ಎಲ್ಲ ನಮ್ಮ ಅಪ್ಪ ಈಚೆ ಹಾಕಿದ್ದ. ನೆಕ್ಸ್ಟ್ ನಾನು ಸಿನಿಮಾ ನೋಡಿದ್ದು ಯಾವುದು ಅಂತಂದರೆ, ನಾನು ಫಸ್ಟ್ PUC ಶಿವ ಅಂತ ಒಂದು ಸಿನಿಮಾ ನೋಡಿದೆ. ಅದಾದಮೇಲೆ ನಂದಿ, ನಮ್ಮ ಊರ ಪಕ್ಕ ನಂದಿ ಗ್ರಾಮ ಇದೆ. ಸೊ ಅಲ್ಲಿ ಶಿವಣ್ಣವ್ರದ್ದು ಒಂದು ಸಿನಿಮಾ ಶೂಟಿಂಗ್, ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ. ನಾನು ಅಲ್ಲಿ ಹೋದೆ. ಅವತ್ತು ನಾನು ಸೆಕೆಂಡ್ PU ಕೆಮಿಸ್ಟ್ರಿ ಎಕ್ಸಾಮ್ ನಂದು. ಅವತ್ತು ಕೆಮಿಸ್ಟ್ರಿ ಎಕ್ಸಾಮ್ ಬಂಕ್ ಹಾಕಿ ಫುಲ್ ಶೂಟಿಂಗ್ ನೋಡಿದೆ. ಅಲ್ಲಿ ನನಗೆ ಅನ್ನಿಸ್ತು, ನಾನು ಅಲ್ಲಿ ಡೈರೆಕ್ಟರ್ ನೋಡಿದೆ, ಕ್ಯಾಪು, ಅದೆಲ್ಲ ಅಟ್ಮಾಸ್ಫಿಯರ್ ಎಲ್ಲ ನೋಡ್ಬಿಟ್ಟು ಸರಿ ನಾನು ಏನೋ ಆಗಬೇಕು ಅಂತ ಅಂದ್ಕೊಂಡು, ಏನಾಗಬೇಕು ನನಗೆ ಗೊತ್ತಿಲ್ಲ. ನಮ್ಮ ಕಾಲೇಜ್ ಪಕ್ಕದಲ್ಲಿ NT ಜಯರಾಮ್ ರೆಡ್ಡಿ ಅಂತ ಒಬ್ಬ ಹಳೆ, ತುಂಬ ಮಿಸ್ಟರ್ ಅಭಿಷೇಕ್ ತುಂಬ ಸಿನಿಮಾಗಳು ನಿರ್ದೇಶನ ಮಾಡಿದ್ದಾರೆ, ಹಿರಿಯ ನಿರ್ದೇಶಕರವರು. ಸೊ ಅವ್ರು ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರ ಮನೆಗೆ ದಿನ ಅಲ್ದು ಹೋಗಿ ರಿಕ್ವೆಸ್ಟ್ ಮಾಡಿ ನೀನು ಏನಾಗಬೇಕಪ್ಪ ಅಂತ ಕೇಳಿದ್ರು. ಏನಾದರೂ ಕೊಡಿ, ಕಸ ಗುಡ್ಸೋದ್ರು ಕೊಡಿ, ಸಿನಿಮಾದಲ್ಲಿ ಇರಬೇಕು ಅಂತಂದೆ. ಅವರು ನೋಡೋ ಡೈರೆಕ್ಟರ್ ಇದೆ, ಹಿಂಗಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವ್ದು ಬೆಸ್ಟು, ಫಸ್ಟ್ ಡೈರೆಕ್ಟ್ರಾ ಅದೇ ಆಗಬೇಕು ಅಂತಂದೆ. ಸೊ ಅದಾಗಬೇಕಂದ್ರೆ ಹೀಗಿರುತ್ತೆ. ಅವ್ರ ಹತ್ರ ನಾನು ತಾಜ್ ಮಹಲ್ ಮೇಲೆ ಒಂದು ಕವನ ಬರೆದೆ. ಸೊ ನಮ್ಮ ಮಾಸ್ಟರ್ ನೋಡ್ಬಿಟ್ಟು ನೀನು ಸಿನಿಮಾ ಹೇಳ್ಕೊಳ್ಬೇಡ ಅಂದರು. ಅದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. SVR ಅಂತ ಮಾಸ್ಟ್ರು, ನೀನು ಸಿನಿಮಾ ಹೇಳ್ಕೊಬೇಡ, ಹಾಡುಗಳು ಚೆನ್ನಾಗಿ ಬರೀತೀಯ ಅಂತಂದರು. ಸೊ SVR ಆ್ಯಂಡ್ NT ಜಯರಾಮ್ ರೆಡ್ಡಿ, ನಮ್ಮಪ್ಪ, 3 ಜನ ನಾನೊಬ್ಬ ನಿರ್ದೇಶಕನಾಗೋದಕ್ಕೆ ಕಾರಣ ಆಯಿತು. ಸೊ ಹೀಗಾಗಿ ಫಸ್ಟ್ ಸಿನಿಮಾ ತಾಜ್ ಮಹಲ್ ಅಂತಲೇ ಹೆಸರಿಟ್ರಿ ನೀವು. ಹೌದು. ಸೊ ನಾನೀಗ ಆಡಿಯನ್ಸ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾನು ತುಂಬ ಜನ ನಿರ್ದೇಶಕರ ಬಗ್ಗೆ ನಾನು ಈಗ ಮಾತಾಡಿದ್ವಿ, ಅಂದರೆ ನಾಟ್ ಓನ್ಲಿ ಇವತ್ತಿಂದಲ್ಲ, ಟೋಟಲ್ ನಿರ್ದೇಶಕರ ಬಗ್ಗೆ. ಸೊ ನಿರ್ದೇಶಕ, ಕನ್ನಡ ಚಿತ್ರರಂಗದ ನಿರ್ದೇಶಕ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂಥ ಹೆಸರು ಯಾವುದು? ಎಸ್ ಹೇಳಿ. ಉಪೇಂದ್ರ. ಯಾಕೆ? ಯಾವುದೇ ಒಂದು ಸಬ್ಜೆಕ್ಟ್ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾಡ್ತಾರೆ. ಸರ್ ರವಿಚಂದ್ರನ್ ಅವರು ಸರ್. ಓಕೆ, ಯಾಕೆ? ಅವರು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥ ಇರುತ್ತೆ, ಒಂದು ಕಲರ್ಫುಲ್ ಇರುತ್ತೆ. ರವಿಚಂದ್ರನ್ ತುಂಬ ಇಷ್ಟ. ನನಗೆ ಪ್ರೇಮ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಪ್ರತಿ ಸಿನಿಮಾದಲ್ಲೂ ತಾಯಿ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ನಿಮಗೆ ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗಕ್ಕೆ 2010 ಕೊಟ್ಟದ್ದೇನು? ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು 18 ವರ್ಷ ಆಯಿತು. ಈ 18 ವರ್ಷಗಳಲ್ಲಿ ನನ್ನ ಪ್ರಕಾರ 2010 ಅನ್ನೋದು ಬೆಸ್ಟ್ ಇಯರ್. ಯಾಕೆ ಅಂದರೆ ಕಳೆದ ವರ್ಷ ಇದ್ದಂಥ ಸಕ್ಸಸ್ ರೇಟು ಭಾರತದ ಯಾವ ಚಿತ್ರರಂಗದಲ್ಲೂ ಈ ಸಕ್ಸಸ್ ರೇಟ್ ಇರಲಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಕಳೆದ ವರ್ಷ ಬಿಡುಗಡೆ ಆಗಿ ಒಳ್ಳೆ ಸಿನಿಮಾ ಅನ್ನಿಸ್ಕೊಂಡಿರೋವು, ಮೆಚ್ಚುಗೆ ಗಳಿಸಿರೋವಂಥವು, ಹಿಟ್ ಆಗಿರೋವಂಥ ಎಲ್ಲ ಸಿನಿಮಾಗಳು ಸ್ವಮೇಕ್ ಸಿನಿಮಾಗಳು, ಯಾವುದೂ ರಿಮೇಕ್ ಸಿನಿಮಾ ಇಲ್ಲ. ಆದರೆ 2010 ಅಬ್ಸರ್ವ್ ಮಾಡಿದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್, ಆಪ್ತರಕ್ಷಕ ಇರ್ಬೋದು, ಕೃಷ್ಣ ಲವ್ ಸ್ಟೋರಿ ಇರ್ಬೋದು, ಪಂಚರಂಗಿ ಇರ್ಬೋದು, ಜಾಕಿ ಇರ್ಬೋದು, ಸೂಪರ್ ಇರ್ಬೋದು, ಮೈಲಾರಿ ಇರ್ಬೋದು, ಎಲ್ಲವೂ ಅತಿ ದೊಡ್ಡ ನಿರೀಕ್ಷೆನ ಹುಟ್ಟಾಕಿದಂಥ ಸಿನಿಮಾಗಳು. ಮತ್ತು ಎಲ್ಲ ಸಿನಿಮಾಗಳು ನಿರೀಕ್ಷೆ ಮೀರಿ ಗೆಲುವು ಸಾಧಿಸೋದು. ಇನ್ನು 2010ನೇ ಇಸ್ವಿಯಲ್ಲಿ ಇಷ್ಟೊಂದೆಲ್ಲ ಸಿನಿಮಾಗಳು ಹೇಳಿದ್ರಲ್ಲ ನೀವು, ಬೆಸ್ಟ್ ಸಿನಿಮಾ ಅಥವಾ ನಿಮ್ಮ ಫೇವ್ರೇಟ್ ಸಿನಿಮಾ ಅಂದರೆ ಯಾವುದಕ್ಕೆ ನೀವು? ಒಂದೊಂದು ಆ್ಯಂಗಲಲ್ಲಿ ಎಲ್ಲ ಸಿನಿಮಾಗಳೂ ತುಂಬ ಚೆನ್ನಾಗಿದೆ. ಆಪ್ತರಕ್ಷಕ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಇಷ್ಟ ಆಗುತ್ತೆ, ಅವ್ರ ಪರ್ಫಾರ್ಮೆನ್ಸ್ಗೋಸ್ಕರ ಇಷ್ಟ ಆಯಿತು. ಸೂಪರ್ನಲ್ಲಿ ಅವ್ರು ಹೇಳಿದ ಕಾನ್ಸೆಪ್ಟ್ ತುಂಬ ಇಷ್ಟ ಆಗುತ್ತೆ. ಜಾಕಿನಲ್ಲಿ ಆ ಹೀರೋ ಕ್ಯಾರೆಕ್ಟರೇಷನ್ನ ಪ್ರೆಸೆಂಟ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಸೊ ಮೈಲಾರಿನಲ್ಲಿ ಆ ಶಿವಣ್ಣ ಅವ್ರನ್ನ ಇವ್ರು ಪೋರ್ಟ್ರೇ ಮಾಡಿದ ರೀತಿ ತುಂಬ ಇಷ್ಟ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್, ಯಾವುದೋ ಒಂದು ಸಿನಿಮಾ ಅಂತ ಇದು ಮಾಡೋಕ್ಕಾಗಲ್ಲ. ಕಷ್ಟ. ಚಂದ್ರು, ನೀವೇನು ಹೇಳ್ತೀರಿ? 2010ನೇ ಇಸ್ವಿ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ, ಅದರ ಕಾಂಟ್ರಿಬ್ಯೂಷನ್ 2010 ಕನ್ನಡ ಇಂಡಸ್ಟ್ರಿಗೆ ತುಂಬಾ ಲಾಭದಾಯಕದ ವರ್ಷ, ಮತ್ತು ಬೇರೆ ಭಾಷೆಯವರು ಎಲ್ಲರೂ ತಿರುಗಿ ನೋಡಿದಂತಹ ವರ್ಷ. ನಿಮ್ಮ ಫೇವ್ರೇಟ್ ಮೂವಿ ಇದರಲ್ಲಿ 2010 ಈ ಎಲ್ಲ ಮೂವಿಗಳು ಬಂದ್ವಲ್ಲ, ತುಂಬ ಮನಸ್ಸು ಟಚ್, ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂತಹದ್ದು ಫೋಟೋಗ್ರಫಿಯಿಂದ ಹಿಡಿದು ನನಗೆ ಒಲವೇ ಮಂದಾರ, ಒಂದು ಜಾಕಿ, ಕೃಷ್ಣ, ಇನ್ನೊಂದು ದೃಷ್ಟಿಯಿಂದ ಕೃಷ್ಣನ್ ಲವ್ ಸ್ಟೋರಿ, ಪಂಚರಂಗಿ. ಸೊ ಹಂಗಾಗಿ ಒಂದು 4-5 ಸಿನಿಮಾಗಳು ತುಂಬಾ ನಂಗೆ ಇಂಪ್ರೆಸ್ ಆಯಿತು. ಎಸ್, ನಮ್ಮ ನಿರ್ದೇಶಕರು ಹೇಳಿದ ಹಾಗೆ 2010 ತುಂಬ ದೃಷ್ಟಿಗಳಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಮಹತ್ವಪೂರ್ಣ ಕೊಡುಗೆ ಕೊಟ್ಟಂಥ, ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಂಥ, ಪ್ರಯೋಗದ ದೃಷ್ಟಿಯಿಂದ ಕೂಡ ಅದ್ಭುತವಾದ ಚಿತ್ರಗಳು ಬಂದಂಥ ಒಂದು ವರ್ಷ ಅದು. ಈ ವರ್ಷದ ಈ ಒಂದು ಸೆಲೆಬ್ರೇಷನ್ನ ಮುಂದುವರಿಸೋಣ. ಇನ್ನೊಬ್ಬ ನಿರ್ದೇಶಕರು ನಮ್ಮೊಂದಿಗೆ ಸೇರ್ಪಡೆ ಆಗಲಿದ್ದಾರೆ. ಅವರು ಕೂಡ ಕನ್ನಡದ ಅತ್ಯಂತ ಮಹತ್ವಪೂರ್ಣ ನಿರ್ದೇಶಕ. ಅವರೊಂದಿಗೆ, ಇವರೊಂದಿಗೆ ಮತ್ತು ಈ ಆಡಿಯನ್ಸ್ ಒಂದಿಗೆ ನಾವು ಈ ಚರ್ಚೆನ ಮುಂದುವರಿಸೋಣ. ಇದುವೇ ನಮ್ಮ 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ.